ಅಧ್ಯಕ್ಷರು ಕೂಡ ಆಗಿದ್ರು. ಚಂದ್ರನ ಕೆಂಚೇಗೌಡರ ಮಗ ಚಂದ್ರನ ಚಂದ್ರನ ಆಯ್ತಾ. ಶೆಟ್ಟಿ ಶಿವಣ್ಣ ಆಯ್ತು. ವಿನೋದ್ ವಸಂತಪುರ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರಮಾಡಿಕೊಂಡು ಹಿರಿಯ ಮುಖಂಡರಂತ ವಿಶ್ವನಾಥ್ರವರು, ಭುಜಂಗಯ್ಯನವರು, ಶಿವನಾಥ್ನವರು, ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು, ಹೀಗೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಅನೇಕರು ಇವತ್ತು ಸ್ವಂತ ಇಚ್ಛೆಯಿಂದ ಇಲ್ಲ ನಾವು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಬರ್ತೇವೆ ಅಂತ ಹೇಳಿ ಸಮಯ ನಿಗದಿ ಮಾಡಿ ಇವತ್ತು ನನ್ನ ಕೈಯನ್ನು ಬಲಪಡಿಸಲಿಕ್ಕೆ, ಡಿ.ಕೆ. ಶಿವಕುಮಾರ್ ಅವರ ಕೈ ಬಲಪಡಿಸಲಿಕ್ಕೆ, ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಇಕ್ಬಾಲ್ ಹುಸೇನ್ ಅವ್ರ ಜೊತೆ ಇರಬೇಕು ಅಂತೇಳಿ ಇವತ್ತು ತಾವೆಲ್ಲರೂ ಕೂಡ ಅನೇಕ, ವಿಶೇಷವಾಗಿ ನನಗೆ ನಮ್ಮ ಹುಡುಗರೆಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲ ನಾನು ಡಿ.ಕೆ. ಸುರೇಶ್ ಅವ್ರ ಜೊತೆ ನಿಲ್ಲಬೇಕು ಅಂತೇಳಿ ಇವತ್ತು ವಾಲಂಟಿಯರ್ ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಅವರಿಗೆ ಕೆಲವು ಬೇಡಿಕೆಗಳನ್ನು ಕೂಡ ಹೇಳಿದ್ದಾರೆ. ಕೆರೆಗೆ ನೀರು ತುಂಬಿಸಬೇಕು ಅಂತಕ್ಕಂಥ ವಿಚಾರ ತಿಳಿಸಿದ್ದಾರೆ. ಕೆರೆ ತುಂಬಿಸಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ದಯವಿಟ್ಟು ಎಲ್ಲ ಕೈ ಮುಗಿತೀವಿ, ಸೈಲೆಂಟ್ ಆಗಿರಿ, ಕೇಳೋರಿ ನೀವೇ ಅವ್ರ ಬಾಟ ಮುಗಿದ್ಲ ಕೇಳಿ. ಈಗ ನಿಧಾನಕ್ಕೆ ಮಾತಾಡಿ ಕರೆಂಟ್ ತೆಗಿಲೆಲ್ಲ ಊಟ ಅದ್ರ ಜೊತೆಗೆ ನಮ್ಮ ಊರ್ ಮುಂದಿನ ಕೆರೆ ಅಭಿವೃದ್ಧಿ ಮಾಡಿ ನಾವೆಲ್ಲರೂ ಪಾರ್ಕು ಓಡಾಡೋದಕ್ಕೆ ಪಾರ್ಕಿಂಗ್ ಪಾರ್ಕು ಎಲ್ಲ ಮಾಡಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ನಮ್ಮೆಲ್ಲ ಯುವಕರು ಇಟ್ಟಿದ್ದಾರೆ. ಸೊ ಜೊತೆಗೆ ಒಳ್ಳೆ ರಸ್ತೆ ಆಗಬೇಕು ಅಂತಾನು ಕೇಳಿದ್ದಾರೆ. ಈಗಾಗಲೇ ರಸ್ತೆ ಕೂಡ ಮಂಜೂರಾತಿ ಆಗಿದೆ. ಅದು ಅರ್ಜಿ ಹಾಕೊಂಡಿದ್ದೀರಿ, ಅವ್ರೆಲ್ರಿಗೂ ಕೂಡ ಮಂಜೂರಾತಿ ಮಾಡಿಸಿ, ಖಾತೆನೂ ಮಾಡಿಸಿ, ಪಾಣಿನೂ ಮಾಡಿಸಿ, ದುರಸ್ತು ಮಾಡಿ ಕೊಡೋದಕ್ಕೆ ತೀರ್ಮಾನ ಮಾಡಿ. ಬರೀ ಮಂಜೂರು ಮಾಡಿಸ್ಬಿಟ್ಟು ನೀವು ಅವ್ರ ತಾಲೂಕ್ ಆಫೀಸ್ ಕಲೀರಿ ಅಂತ ಬಿಡಲ್ಲ. ನಿಮ್ಗೆ ಮನೆಗೂ ಕೂಡ ಖಾತೆನೂ ಮಾಡಿಸಿ ಕೈಗೆ ಕೊಡುವಂತ ಕೆಲಸ ಮಾಡ್ತೀವಿ. ನಿಮ್ ಈ ಸೊತ್ತು ತಗೋಬೇಕು ಅಂತ ಅಂದ್ರೆ ಪಂಚಾಯತಿ ಆಫೀಸಲ್ಲಿ ಕಾಸು ಕೊಡ್ಬೇಕು, ಈ ಖಾತೆ ಮಾಡಿಸ್ಬೇಕು ಅಂತ. ಅದಕ್ಕೂ ಕೂಡ ತೀರ್ಮಾನ ಮಾಡಿ ಈಗ ಈ ಸೊತ್ತನ್ನ ತೆಗಿಯಕ್ಕೆ ಹೇಳಿದೀನಿ. ಎಲ್ಲ ರೆಡಿ ಮಾಡ್ತಾವ್ರೆ, ಉಪಗ್ರಾಮಗಳು ಮಾಡ್ತಾವ್ರೆ, ಕಂದಾಯ ಗ್ರಾಮಗಳು ಮಾಡ್ತಾವ್ರೆ. ಮಾಡಿ ನಿಮ್ಗೆ ಎಲ್ರಿಗೂ ಕೂಡ ಉಚಿತವಾಗಿ ಈ ಸೊತ್ತನ್ನು ಕೂಡ ಕೊಡುವಂತ ಕೆಲಸ ಇದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೇನೆ. ಈಗ ಮತ್ತೊಮ್ಮೆ ಚುನಾವಣೆಗೆ ನಿಂತಿದ್ದೀನಿ. ತಮ್ಮ ಆಶೀರ್ವಾದದಿಂದ ತಾವೆಲ್ಲರೂ ಕೂಡ ನಿಮ್ಮ ಜಿಲ್ಲೆಯ ಮಗ ನಾನು ಮಾಡಿರೋ ಕೆಲಸಕ್ಕೆ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾನು ನಿಮ್ಮ ಹತ್ರ ಕೂಲಿ ಕೇಳ್ತಾ ಇದ್ದೀನಿ. ನಾನೇನು ಸುಮ್ಮನೆ ಕೂತ್ಕೊಂಡು ಶೋಕಿ ಮಾಡ್ತಾ ಇಲ್ಲ. ಈ ರೈತರಿಗೆ ಏನ್ ಬೇಕು, ಏನಾಗಬೇಕು, ಏನೇನು ಕೆಲಸಗಳು ಆಗೋಂಥದ್ದಿದೆ. ಇವತ್ತು ಮನೆಗಳು 3,000 ಮನೆ ಕೊಟ್ಟಿದ್ದೀವಿ ನಿಮ್ಮ ತಾಲೂಕಿಗೆ, ನಿಮ್ಮ ಕ್ಷೇತ್ರಕ್ಕೆ. ಒಂದೊಂದು ಪಂಚಾಯತಿಗೆ 150 ಮನೆ ಕೊಟ್ಟಿದ್ದೀವಿ. 10 ವರ್ಷ 15 ವರ್ಷದಿಂದ ಯಾರು ಕೊಟ್ಟಿದ್ರೆ 150 ಮನೆ ಹೇಳಿ ತೋರಿಸಿ, ಪಟ್ಟಿ ಮಾಡಿ. 150 ಮನೆ ಯಾರು ಮನೆ 150 ಮನೆ ಕೊಟ್ಟಿದ್ದೀವಿ ಅಂತ ಅಂದ್ರೆ ಪಟ್ಟಿ ಕೊಡ್ರಿ ಅಂತ ಅಂದ್ರೆ ಅವರು ದಳದವರು, ಇವ್ರು ಬಿಜೆಪಿಯವರು ಅಂತಿದ್ರು ಅಂತ. ನಾನು ಬಿಜೆಪಿ ದಳದವರು ಯಾರು ಅಂತ ಕೇಳೋದಿಲ್ಲ. ಬಡವ್ರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡಿ ಅಂತ ಹೇಳಿದೀವಿ. ನಾನು ಶಾಸಕರಿಬ್ರು ಕೂಡ ಯಾರು ಬೇಕಾದ್ರೂ ಅರ್ಜಿ ಹಾಕೋಬಹುದು. ಪಂಚಾಯತಿನಲ್ಲಿ 150 ಮನೆ ಇವತ್ತು ನಾವು ಹಂಚಿಕೆ ಮಾಡಿದೀವಿ. ಬೇರೆ ಎಲ್ಲೂ ಕೂಡ ಇಲ್ಲ. ಇದು ರಾಮನಗರ ಜಿಲ್ಲೆಯಲ್ಲಿ, ರಾಮನಗರದಲ್ಲಿ, ಕನಕಪುರದಲ್ಲಿ, ಮಾಗಡಿನಲ್ಲಿ, ಕುಣಗಲಲ್ಲಿ ನಾನು ಇವತ್ತು 12,000 ಮನೆ ಕೊಡ್ತಿದ್ದೀನಿ. ಎಷ್ಟು? 12,000 ಮನೆ ಕೊಡ್ತಿದ್ದೀನಿ ಬಡವ್ರಿಗೋಸ್ಕರ. ನನಗೆ ಸಹಕಾರ ಕೊಟ್ಟರೆ ನೀವು ಮುಂದಕ್ಕೆ ಏನ್ ಬೇಕಾದ್ರೂ ನಿಮ್ಮ ಆಶೀರ್ವಾದದಿಂದ ಏನ್ ಬೇಕಾದ್ರೂ ಮಾಡ್ತೇನೆ. ಇವತ್ತು ಅನೇಕ ವಿಚಾರಗಳನ್ನ ಇಟ್ಕೊಂಡು ಬೇರೆ ಬೇರೆ ಪಾರ್ಟಿಯವರು ಬರ್ತಾರೆ. ಅವರು ನಿಮಗೆ ಗೊತ್ತು, ಅವ್ರ ಅಪ್ಪನಿಗೆ ಓಟ್ ಹಾಕಿದಿರಿ, ಮಗನಿಗೆ ಓಟ್ ಹಾಕಿದಿರಿ, ಮೊಮ್ಮಗನಿಗೆ ಓಟ್ ಹಾಕಿದಿರಿ, ಸೊಸೆಗೆ ಓಟ್ ಹಾಕಿದಿರಿ. ಈಗ ಬಂದ್ಬಿಟ್ಟು ಅಳಿಯನ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ನಿಮ್ಮಲ್ಲಿ ಯಾರು ಕಾರ್ಯಕರ್ತರು ಯಾರು ಇರ್ಲಿಲ್ವೇ? ರಾಮನಗರ ಜಿಲ್ಲೆಯವರು ಯಾರು ಕಾರ್ಯಕರ್ತರಿರ್ಲಿಲ್ವೇ? ಮುಖಂಡರುಗಳಿರ್ಲಿಲ್ವೇ? ಈಗ ಅಳಿಯನಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಇದು ನೀವು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನೀವು ಈ ತಾಲೂಕಿನ ಜನ ತೀರ್ಮಾನ ಮಾಡಿ
ನಾನು ನಿಮ್ಮ ಮಗನಾಗಿ, ನಿಮ್ಮ ಮನೆ ಮಗನಾಗಿ, ಸೇವಕನಾಗಿ, ಈ ಜಿಲ್ಲೆಯ ಮಗನಾಗಿ ಇದ್ದೀನಿ. ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು. ನಾನು ಮತ್ತೆ ಮತ್ತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಪ್ರಚಾರಕ್ಕೆ ಬರ್ತೇನೆ. ಇವತ್ತು ಶಾಸಕರನ್ನ ನೀವು ಗೆಲ್ಸಿದ್ದೀರಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರಿ. ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೆಚ್ಚಿನ ಶಕ್ತಿ ಈ ರಾಜ್ಯದಲ್ಲಿ ಸಿಗಬೇಕು ಅಂತ ಅಂದ್ರೆ ನೀವೆಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು. ಹಸ್ತದ ಗುರುತಿಗೆ ಕೆಲಸ ಮಾಡಬೇಕು. ಇವತ್ತು 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿನೂ ಕೊಟ್ಟಿದ್ದೀವಿ. ಬಸ್ಸಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾವ್ರೆ, ಕಾಸಿಲ್ಲದೆ ಓಡಾಡ್ತಾವ್ರೆ. ಗಂಡು ಮಕ್ಳೆಲ್ಲಾರ ಕಾಸು ಹೋಗ್ಬೇಕು ಅಂತಂದ್ರೆ ಹೆಂಡತಿದಿರಿಗೆ, ಮಕ್ಕಳಿಗೆ ಕಾಸು ಕೊಡ್ಬೇಕಾಗಿದ್ದು ಗಂಡಸರು ದುಡ್ಡು ಉಳಿತಾಯ ಆಗಿದೆ. ಕರೆಂಟ್ ಬಿಲ್ ಕಟ್ಬೇಕಾದವ್ರು ಗಂಡಸ್ರೆ, ಹೆಣ್ಮಕ್ಳು ಕಟ್ತಾ ಇರಲಿಲ್ಲ. ಇವತ್ತು ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಉಳಿತಾಯ ಆಗಿದೆ. ಈಗ ಗ್ಯಾಸ್ಗೆ ದುಡ್ಡು ಕೊಡ್ಬೇಕಾಗಿತ್ತು, ಖಾರದ ಪುಡಿಗೆ ದುಡ್ಡು ಕೊಡ್ಬೇಕಾಗಿತ್ತು, ಏನಾರ ಮಕ್ಕಳು ಪುಸ್ತಕ ಅಂದ್ರೆ ದುಡ್ಡು ಕೊಡ್ಬೇಕಾಗಿತ್ತು, ಏನಾರ ಮಾತ್ರೆ ತಗೋಬೇಕು ಅಂತ ದುಡ್ಡು ಕೊಡ್ಬೇಕಾಗಿತ್ತು. ಇವತ್ತು ತಿಂಗಳಿಗೆ 2,000 ಬರ್ತಾ ಇರೋದ್ರಿಂದ ಅದನ್ನು ಕೊಡಂಗಿಲ್ಲ. ಕೇಳಿದ್ರೆ ದುಡ್ಡು ಬತ್ತೋ ಇಲ್ಲೋ ಹೋಗಿ ನೋಡ್ಕೊಬ ಬ್ಯಾಂಕಲ್ಲಿ ಅಂತ ಕಳಿಸ್ತೀರಿ. ನಮ್ಮನ್ ಮಾತ್ರ ಬೈತೀರಿ ನೀವು. 7 ತಿಂಗಳು ದುಡ್ಡು ಬಂದಿದೆ. ಈಗ 7 ತಿಂಗಳು ದುಡ್ಡು ಇವತ್ತು ನಿಮ್ ಖಾತೆಗೆ ಹಣ ಬಂದ್ ಸೇರಿದೆ, 2,000 ರೂಪಾಯಿ. ನಾವೇನು ಕಾಂಗ್ರೆಸ್ ಕೊಟ್ಟಾಕ್ತವ್ರು, ದಳದವ್ರು ಕೊಟ್ಟಾಕ್ತವ್ರು, ಬಿಜೆಪಿ ಅವರು ದಳದವರೆಲ್ಲ ಹೇಳ್ಕೊ ಬಂದ್ರು, ಇದು ಸುಳ್ಳು ಅಂತ. ಈಗ್ಲೂ ಬಂದ್ಬಿಟ್ಟು ನಿಲ್ಸ್ಬಿಟ್ಟಾರಂತೆ ಅಂತ ಅಪಪ್ರಚಾರ ಮಾಡ್ತಾರೆ. ಚುನಾವಣೆಗೋಸ್ಕರ ನಾವು ಕಾರ್ಯಕ್ರಮ ಕೊಡ್ಲಿಲ್ಲ. ಇಂದಿರಾ ಗಾಂಧಿ ಪೆನ್ಷನ್ ಕೊಟ್ರು, ನಿಲ್ಸಿದಾರಾ? ಬಂಗಾರಪ್ಪ ಕಾಲದಲ್ಲಿ ಕರೆಂಟ್ ಫ್ರೀ ಕೊಟ್ರು, ನಿಲ್ಸಿದಾರಾ? ಇವತ್ತು ಉಳುವನೆ ಭೂಮಿ ಒಡೆಯ ಅಂತ ಕಾನೂನು ತಂದ್ರು, ಭೂಮಿ ಕಿತ್ಕೊಂಡ್ರಾ? ಭೂ ಮಂಜೂರಾತಿ ಕಾಯ್ದೆ ತಂದ್ರು, ಯಾರ್ಯಾರು ಹೊಲ ಉಳ್ತಾವ ನಾನು ಜಮೀನ್ ಮಂಜೂರು ಮಾಡ್ಕೊಡಿ ಅಂತ. ಬದಲಾವಣೆ ಮಾಡಕ್ಕಾಯ್ತಾ? ಇವತ್ತು HVDS ಯೋಜನೆ ಎಲ್ಲ ರೈತರಿಗೆ ಟ್ರಾನ್ಸ್ಫಾರ್ಮರ್ ಡಿ ಕೆ ಶಿವಕುಮಾರ್ ಅವ್ರು ಇದ್ದಾಗ ಹಾಕೊಟ್ಟು ನಾವೇನಾದ್ರು ಕಾಸಿಸ್ಕೊಂಡ್ವಾ? ಇವತ್ತು ಎಲ್ರಿಗೂ ಕೂಡ ರೈತರ ದೃಷ್ಟಿಯಿಂದ, ಯುವಕರ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ, ಮುಂದುವರಿಸ್ತಾ ಇದ್ದೇವೆ. ಯಾವುದಕ್ಕೂ ಆತಂಕ ಪಡುವಂಗಿಲ್ಲ. ಅಕ್ಕಿ ದುಡ್ಡು ಫ್ರೀ, ಅಕ್ಕಿ ಕಮ್ಮಿ ಅಂತ ಅಂದ ಅಕ್ಕಿ ದುಡ್ಡಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೂ ಮನೆಗೂ ಕೊಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಎಲ್ಲಾ ತರದ ವ್ಯವಸ್ಥೆಗಳನ್ನ ಮಾಡಿ ಇವತ್ತು ರೈತರ ಬದುಕು ಹಳ್ಳಿನಲ್ಲಿ ಚೆನ್ನಾಗಿದೆ, ಅನುಕೂಲ ಆಗ್ತಾ ಇದೆ. ಹೆಣ್ಮಕ್ಳುಗಳಿಗೆ, ಕುಟುಂಬದವ್ರಿಗೆ, ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ. 1 ತಿಂಗಳಿಗಿಲ್ಲ ಅಂತ ಅಂದ್ರು 5,000 ರೂಪಾಯಿ ಹಣ ಉಳಿತಾಯ ಆಗ್ತಾ ಇದೆ. 5,000 ರೂಪಾಯಿ ಹಣ ಪ್ರತಿಯೊಂದು ಕುಟುಂಬಕ್ಕೂ ಉಳಿತಾಯ ಆಗ್ತಾ ಇದೆ. ಅದು ಯಾರು ಉಳಿತಾಯ ಆಗ್ತಾ ಇದೆ ಅಂತಂದ್ರೆ ಆ ಕುಟುಂಬದ ಯಜಮಾನಿಗಲ್ಲ, ಯಜಮಾನನ ಉಳಿತಾಯ ಆಯ್ತಾ ಇರೋದು. ಅವನ ಜೋಬಲ್ಲಿ ದುಡ್ಡು ಉಳಿತಾ ಇದೆ. ಆ ಜೋಬು ಖರ್ಚಾಯ್ತಾ ಇದ್ದ ದುಡ್ಡು ಉಳಿತಾಯ ಆಗ್ತಾ ಇರೋದ್ರಿಂದ ಅಯ್ಯೋ ಹೆಣ್ಮಕ್ಳು ಕೊಟ್ಬಿಟ್ರು, ಹಂಗ್ ಮಾಡ್ಬಿಟ್ರು ಅಂತೇಳಿ JDS ಅವರು, ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾರೆ. ನಿಮ್ಮ ಕುಟುಂಬದ ನಿರ್ವಹಣೆ ಚೆನ್ನಾಗಾಗ್ಲಿ, ನಿಮ್ಮ ಮೇಲೆ ಹೊರೆ ಬೀಳೋದು ಬೇಡ. ನಿಮ್ಮನ್ನು ಮಾತಾಡ್ತಿದ್ರೆ ನೀವೆಲ್ಲೋ ಕಷ್ಟಪಟ್ಟು ದುಡ್ಕೊಂಡ್ ಬಂದಿರ್ತೀರಿ, 500 ಕೊಡಿಲಿ, 300 ಕೊಡಿಲಿ, 1000 ಕೊಡಿಲಿ, ನಾನೆಲ್ಲ ಹೋಗ್ಬೇಕು ಅಂತ ಅಂದ್ರೆ ನಿಮ್ ಕಷ್ಟ ನಿಮ್ಗೆ ಎಲ್ಲಿಂದ ದುಡ್ಡು ತಂದು ಕೊಡೋದು? ಹೆಂಡತಿ ಮೇಲೆ ಗಲಾಟೆ ಮಾಡ್ತೀರಿ, ಮಕ್ಕಳ ಮೇಲೆ ಗಲಾಟೆ ಮಾಡ್ತೀರಿ, ಜೋಬಲ್ ದುಡ್ಡು ಇರಲ್ತು. ಆ ಹೊಟ್ಟೆವರಿಗೆ ಕೋಪಕ್ಕೆ ಅವ್ರ ಮೇಲೆ ಕಿತಾಪತಿ ತೆಗಿತೀರಿ. ಇವತ್ತು ಮನೆಯಲ್ಲಿ ಹಂಗಿಲ್ವಲ್ಲ, ನಿನ್ನ ಹತ್ರ ಏನೋ ಇಲ್ವೇ, ಮಾಡ್ಕೊ ಹೋಗು. ಸುಮ್ಮನೆ ಹೇಳ್ಬಿಟ್ಟು ನೀವು ಏನ್ ಬೇಕೋ ನಿಮ್ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಇದು ಉಳಿತಾಯ ಯಾರಿಗಾಗ್ತಾ ಇರೋದು ಅಂತ ಅಂದ್ರೆ ಕುಟುಂಬದ ಯಜಮಾನನಿಗೆ ಹೊರತು ಯಜಮಾನಿಗಲ್ಲ. ಇದು ಒಂದು ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಇವತ್ತು ಇಬ್ರು ಹಂಚಿಕೊಂಡು ಕೆಲಸ ಮಾಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿ ಇವತ್ತು ನಿಮ್ಗೆಲ್ರಿಗೂ ಕೂಡ ಶಕ್ತಿಯನ್ನ ಕೊಟ್ಟಿದೆ. ಇವತ್ತು ನಾವು 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೀವಿ. 5 ಗ್ಯಾರಂಟಿಗಳು ಎಲ್ರ ಮನೆಗೂ ತಲುಪ್ತಾ ಇದೆ. ನಿಮ್ಮೂರಲ್ಲಿ ಯಾರೋ ಒಂದು 5-6 ಜನಕ್ಕೆ ತಲುಪ್ತಾ ಇರ್ಬೋದು, ಇನ್ಮಿಕ್ದವ್ರಿಗೆ ಎಲ್ರಿಗೂ ತಲುಪಿದೆ. ನೀವೇನು ಯಾರಿಗೂ ಕಾಸು ಕೊಡ್ಲಿಲ್ಲ, ಯಾರಿಗೂ ಲಂಚ ಕೊಡ್ಲಿಲ್ಲ, ಯಾರಿಗೂ ಇನ್ನು ಮಾಡ್ಲಿಲ್ಲ. ನಾವೇನ್ ಮಾತು ಕೊಟ್ಟಿದ್ದ ನಮ್ಮ ಕಾರ್ಯಕರ್ತರು ಮನೆಗೆ ಬಂದು ಕಾರ್ಡ್ ಕೊಟ್ಬಿಟ್ಟು ನೀವು ಅರ್ಜಿ ಹಾಕೊಳ್ಳಿ ಅಂತಿದ್ದೋ ಗ್ಯಾರಂಟಿ ಕಾರ್ಡ್, ಆ ಗ್ಯಾರಂಟಿ ಕಾರ್ಡ್ ಅನ್ನು ಅನುಷ್ಠಾನ ಮಾಡಿದೀವಿ. ಅದು ಮುಂದಕ್ಕೂ ಮುಂದುವರಿತದೆ. 5 ವರ್ಷ ನಿಮ್ ಸರ್ಕಾರ ಇರ್ತದೆ. ನೀವು ಶಕ್ತಿ ಕೊಡುವಂತ ಕೆಲಸ ಇವತ್ತು ಹಸ್ತದ ಗುರುತಿಗೆ ಕೈ ಬಲಪಡಿಸುವಂತ ಕೆಲಸ. ಯಾವ ಕೈ ನಿಮಗೆ ಅನ್ನ ಕೊಡ್ತಾ ಇದೆ, ಯಾವ ಕೈ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, 5 ಬೆರಳುಗಳು 5 ಗ್ಯಾರಂಟಿಯನ್ನ ಇವತ್ತು ಕೊಟ್ಟಿದೆ. ಈ 5 ಗ್ಯಾರಂಟಿಗಳನ್ನ ಗಟ್ಟಿ ಮಾಡಬೇಕಾದಂತ ಕೆಲಸ ನನ್ನ ತಾಯಂದಿರ ಮೇಲೆ, ನನ್ನ ಯುವಕರ ಮೇಲೆ, ನನ್ನ ಎಲ್ಲ ಹಿರಿಯರ ಮೇಲೆ ಇವತ್ತಿರೋದ್ರಿಂದ ತಾವು ಈ 5 ಗ್ಯಾರಂಟಿಯ ಮಾಡುವಂತ ಕೈ, ಈ ಕೈಯನ್ನ ನೀವು ಭದ್ರಪಡಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ.
ನಿಮ್ಮ ಹುಡುಗರುಗಳು ಏನೇ ಕೆಲಸ ಕಾರ್ಯ ಇದ್ರು ನೇರವಾಗಿ ನನ್ನನ್ನಿರ್ಬೋದು ಶಾಸಕರನ್ನಿರ್ಬೋದು ಬಂದು ಭೇಟಿ ಮಾಡಿ. ನೀವು ಯಾರು ಕೂಡ ಆತಂಕ ಪಟ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ನಾಯಕರುಗಳು ನಿಮ್ಗೆ ಸಹಕಾರ ಕೊಡ್ತಾರೆ. ಅವ್ರು ಸಹಕಾರ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ಸಂಪೂರ್ಣವಾಗಿ ನಿಮ್ ಜೊತೆ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸೆ ನನಗೆ ಇನ್ನೂ ಬೇರೆ ಕಾರ್ಯಕ್ರಮ ಇದೆ. ನಾನು ಶಾಸಕರು ಇನ್ನು ಹೊರಡ್ತೇವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.